ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ನೋಡೋಣ. ಕ್ವಶನ್ ಏನಂತ ಹೇಳಿದರೆ ದ ಆವ್ರೇಜ್ ವೆಯ್ಟ್ ಆಫ್ ಎ ಬಿ ಸಿ ಈಸ್ 40 kg. ಸೊ ಕ್ವಶನ್ ಓದ್ತಾ ನಾವು ಬರ್ಕೊಂಡು ಹೋಗೋಣ. ಸೊ ಆವ್ರೇಜ್ ವೆಯ್ಟ್ ಆಫ್ ಎ ಬಿ ಸಿ. ಸೊ ಏನು ಮಾಡಬೇಕು ಅಂತ ಹೇಳಿದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 3 ಮಾಡಬೇಕು. ಬಿಕಾಸ್ ಇಟ್ಸ್ ಆವ್ರೇಜ್ ವೆಯ್ಟ್ ಅವ್ರು ಕೊಟ್ಟಿರೋದು. ಸೊ 40 kg ಕೊಟ್ಟಿದ್ದಾರೆ. ಸೊ ಆವ್ರೇಜ್ ವೆಯ್ಟ್ ಆಫ್ ಬಿ ಡಿ ಇ ಕೊಟ್ಟಿದ್ದಾರೆ. ಆವ್ರೇಜ್ ವೆಯ್ಟ್ ಆಫ್ ಬಿ ಡಿ ಅಂದರೆ ಬಿ ಪ್ಲಸ್ ಡಿ ಪ್ಲಸ್ ಇ ಡಿವೈಡೆಡ್ ಬೈ 3 ಈಸ್ 42 kg ಅಂತ ಕೊಟ್ಟಿದ್ದಾರೆ. ಸೊ ಬರ್ಕೊಂಡ್ವಿ ನಾವೀಗ. ಆ್ಯಂಡ್ ದ ವೆಯ್ಟ್ ಆಫ್ ಎಫ್ ಈಕ್ವಲ್ ಟು ದ್ಯಾಟ್ ಆಫ್ ಬಿ ಅಂದರೆ ವೆಯ್ಟ್ ಆಫ್ ಎಫ್ ಈಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಎಫ್ ಈಸ್ ಈಕ್ವಲ್ ಟು ಬಿ ಅಂತ ಬರೆದಿದ್ದೀನಿ ಗೊತ್ತಾಗೋದಕ್ಕೆ. ಸೊ ಇವಾಗ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಸೊ ವಾಟ್ ಈಸ್ ದ ಅವರೇಜ್ ವೆಯ್ಟ್ ಆಫ್ ಎ ಬಿ ಸಿ ಡಿ ಇ ಎಫ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹಾಗೆ 4 ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. 40.5 kg, 40.8 kg, 41 kg ಕೆನಾಟ್ ಬಿ ಡಿಟರ್ಮಿನ್ಡ್ ಆ್ಯಸ್ ಡಾಟಾ ಇಸ್ ಇನ್ಎಡಿಕ್ವೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡೋಣ ಏನು ಅಂತ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಈ ಥರ ನಾವು ಡಿವೈಡ್ ಬೈ 3 ಅಂತ ಇದ್ದಾಗ ಇಲ್ಲಿ ನಾವು 3ನ ಆ ಕಡೆ ತೊಗೊಂಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 40 ಇಂಟು 3 ಅಂದರೆ ಎಷ್ಟು 120 ಆಗುತ್ತೆ. ಅಗೇನ್ ಇಲ್ಲಿ 42 ಇಂಟು 3 ಅಂದರೆ 126 ಅಂದರೆ ಬಿ ಪ್ಲಸ್ ಡಿ ಪ್ಲಸ್ ಇ ಇಸ್ ಈಕ್ವಲ್ ಟು 126 ಅಂತ ಆಯಿತು. ಸೊ ಇನ್ನೊಂದು ಏನು ಇಲ್ಲಿ ಕ್ಲಾಸ್ ಕೊಟ್ಟಿದೆ ಅಂದರೆ ಎಫ್ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಬಿಗೆ ಎಫ್ನ ರೀಪ್ಲೇಸ್ ಮಾಡ್ಬೋದು ಇಲ್ಲಿಗೆ. ಸೊ ಎಫ್ ಪ್ಲಸ್ ಡಿ ಪ್ಲಸ್ ಇ ಈಸ್ ಈಕ್ವಲ್ ಟು 126 ಅಂತ ಆಯಿತು ಇವಾಗ. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಎಫ್ ಈಸ್ ಈಕ್ವಲ್ ಟು ದ್ಯಾಟ್ ಆಫ್ ಬಿ ಅಂತ. ಸೊ ಇದನ್ನು ಫಸ್ಟಿಗೆ ನಾವು ಇಕ್ವೇಷನ್ 1 ಅಂತ ತೊಗೊಳ್ಳೋಣ, ಹಾಗೆ ಇದನ್ನು ಇಕ್ವೇಷನ್ 2 ಅಂತ ತೊಗೊಳ್ಳೋಣ. ಓಕೆನಾ. ಸೊ ಇಕ್ವೇಷನ್ 1 ಪ್ಲಸ್ 2 ಮಾಡೋಣ ಇವಾಗ. ಇಕ್ವೇಷನ್ 1 ಪ್ಲಸ್ 2. ಇಕ್ವೇಷನ್ 1 ಪ್ಲಸ್ 2 ಮಾಡಿದಾಗ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇ ಎಫ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ಈಗ 120 ಪ್ಲಸ್ 126 ಆಗುತ್ತೆ 246 ಆಗುತ್ತೆ 246. ಸೊ 246 ಬೈ 6 ಮಾಡಬೇಕಿವಾಗ. 246 ಬೈ 6 ಎಷ್ಟಾಗುತ್ತೆ 41 ಆಗುತ್ತೆ. 6 4s ಇಲ್ಲಿ 6 1s 41 ಆಗುತ್ತೆ. ಇದು 41 kg. ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ ಇತ್ತು ಕೆನಾಟ್ ಬಿ ಡಿಟರ್ಮಿನ್ಡ್ ಆ್ಯಸ್ ಡಾಟಾ ಇಸ್ ಇನ್ಎಡಿಕ್ವೇಟ್ ಅಂತ. ಸೊ ನೋಡ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಕ್ವಶನ್ನ ಸರಿಯಾಗಿ ನೀಟಾಗಿ ಓದ್ಕೊಂಡು ನಾವು ಮಾಡಿದೆ. ಸೊ ಆನ್ಸರ್ ಈಸ್ 41 kg. ಆನ್ಸರ್ ಸಿ ಆಗುತ್ತೆ ಇಲ್ಲಿ, ಸಿ ಆನ್ಸರು. ಸೊ ಇದು ಕ್ವಶನ್ನು ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಕೊಬೋದು. ಅಥವಾ ನಿಮಗೆ ಯಾವುದಾದ್ರೂ ಕ್ವಶನ್ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಕ್ವಶನ್ನ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಹಾಕಿದರೆ ಖಂಡಿತ ನಾನು ಸಾಲ್ವ್ ಮಾಡೋ ಪ್ರಯತ್ನನ ಖಂಡಿತ ಮಾಡ್ತೀನಿ. ಸೊ ಸಿಗೋಣ ಹಾಗಿದ್ರೆ ಮುಂದಿನ ಪ್ರಶ್ನೆ ಜೊತೆ.